ಡಿಸೆಂಬರ್ ಒಳಗೆ ಗುತ್ತಿಗೆದಾರರ ಬಾಕಿ ಬಿಲ್ ಕ್ಲಿಯರ್ ಆಗಲಿದೆ. ಸಭೆಯಲ್ಲಿ ಗುತ್ತಿಗೆದಾರರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆಯನ್ನು ಕೊಟ್ಟಿದ್ದಾರೆ. ಗುತ್ತಿಗೆದಾರರ ಸಂಘದ ಜೊತೆ ಸಭೆ ನಡೆಸಿದರು ಡಿಸಿಎಂ ಡಿಕೆಶಿ. ಸಭೆಯಲ್ಲಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಭಾಗಿಯಾಗಿದ್ದರು. ಸಂಘದ ಪ್ರಮುಖ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ನಿನ್ನೆ ಬಿಲ್ ಬಾಕಿ ಬಗ್ಗೆ ಆರೋಪವನ್ನು ಮಾಡಿತ್ತು ಸಂಘ. ಹೀಗಾಗಿ ಇವತ್ತು ಸಭೆ ನಡೆಸಿ ಭರವಸೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಭೆ ಬಳಿಕ ಸಂಘದ ಅಧ್ಯಕ್ಷ ಮಂಜುನಾಥ್ ಪ್ರತಿಕ್ರಿಯೆಯನ್ನು ಕೊಟ್ಟರು. ನಾವು ಸುದ್ದಿಗೋಷ್ಠಿ ಮಾಡಿದ್ದು ಸರಿ ಇದೆ, ಡಿಸೆಂಬರ್ ಒಳಗೆ ಬಿಲ್ ಕ್ಲಿಯರ್ ಅಂತ ಹೇಳಿದ್ದಾರೆ. ಸಿಎಂ ಜೊತೆ ಸಭೆ ಮಾಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಬಿಲ್ ಬಾಕಿ ಕೊಡದಿದ್ರೆ ರಾಜ್ಯಪಾಲರ ಮೊರೆ ಹೋಗ್ತೇವೆ. ನಾವು ಯಾವ ಆರೋಪ ಮಾಡಿಲ್ಲ, ಕಮಿಷನ್ ಇದ್ದೇ ಇರುತ್ತೆ. ನಾವು ಬಂದಿರೋದು ಪೇಮೆಂಟ್ ಕೇಳೋದಕ್ಕೆ. 50 ಲಕ್ಷ 4 ನಿಗಮಗಳಿಗೆ ಪೇಮೆಂಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ. 33 ಸಾವಿರ ಕೋಟಿ ಬಿಡುಗಡೆ ಮಾಡಬೇಕು, ಮಾಡದಿದ್ರೆ ನಾವು ಮತ್ತೆ ಹೋರಾಟವನ್ನು ಮಾಡ್ತೀವಿ ಅಂತ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು ತಾವು ಸಪೋರ್ಟ್ ಮಾಡಿಕೊಂಡು ನಿನ್ನೆ ನಾವು ಪ್ರೆಸ್ ಮೀಟ್ ಮಾಡಿದ್ವಲ್ಲ, ಪ್ರೆಸ್ ಮೀಟ್ ಮಾಡಿದಂಥ ವಿಚಾರ ಪ್ರಸ್ತಾಪ ಆಯಿತು. ನಾವು ಹೇಳಿದ್ದು ಕರೆಕ್ಟು. ನಾವು ಯಾವುದೇ ಥರವಾದ್ದು ನಾವು ಆ ಒಂದು ಏನು ನಿನ್ನೆ ಡಿಸಿಷನ್ ತೊಗೊಂಡಿದ್ದೀವಲ್ಲ, ಡಿಸೆಂಬರ್ ತಿಂಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋದು. ಸೊ ಅದನ್ನು ನಾವು ಅವರಿಗೆ ಮಂದಟ್ಟು ಮಾಡಿಕೊಟ್ವಿ. ಅವರು ಸಹ ಡಿಸೆಂಬರ್ ತಿಂಗಳೊಳಗೆ ನಮ್ಮದು ಪೇಮೆಂಟ್ಗಳನ್ನ ಸಾಲ್ವ್ ಮಾಡ್ತೀವಿ. CM ಹತ್ರ ಮೀಟಿಂಗ್ ಮಾಡೋದಕ್ಕೆ ನಾಳೆ ನಾಡ್ದೊಳಗೆ ಟೈಮ್ ಕೊಡಿಸ್ತೀನಿ, ಹೇಳ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಮತ್ತೆ ಜೊತೆಗೆ ಪ್ಯಾಕೇಜ್ ಸಿಸ್ಟಮ್ದು ವಿಚಾರ ಚರ್ಚೆ ಆಯಿತು. ಆಯ್ತಾ ಬೇರೆ ಇಲಾಖೆದು ಆಯಿತು, ನಾನು CMಗೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಹೇಳ್ತೀನಿ. ಸೊ ನಾಳೆ ನಾಡ್ದೊಳಗೆ CM ಜೊತೆ ಮೀಟಿಂಗ್ ಮಾಡ್ಕೊಂಡು ಚರ್ಚೆ ಮಾಡಿ ಅಂತ ಹೇಳಿದರು. ಅದನ್ನು ನಾವು ಮಾಡಲಿಲ್ಲ ಅಂದರೆ ನಾವು ಸ್ಪಷ್ಟಪಡಿಸಿದ್ದೀವಿ. ನೀವು ಯಾವುದೇ ಥರದ ಗೊಂದಲ ಬೇಡ. ಅವ್ರು ಡಿಸೆಂಬರ್ ಒಳಗೆ ನಮಗೆ ಪೇಮೆಂಟ್ ಮಾಡಲಿಲ್ಲ, ಅರೇಂಜ್ಮೆಂಟ್ ಮಾಡಲಿಲ್ಲ ಅಂದರೆ ನಾವು ರಾಜ್ಯಪಾಲರಿಗೆ ಹೋಗೋದು, ಹೈಕಮಾಂಡ್ಗೆ ಹೋಗೋದು ಸ್ಪಷ್ಟತೆ ಇದೆ. ನಿನ್ನೆ ಏನು ಗೊತ್ತಾ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಏನಾಗಿದೆ ಅಂದರೆ ಇದು ಏನಪ್ಪ ಆರೋಪ ಇದೆಯಲ್ಲ, ಕಮಿಷನ್ ಆರೋಪ ಏನಂತೀರ ಅಂದಾಗ ಅವ್ರು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ. ಅದನ್ನು ಕನ್ಫರ್ಮ್ ಮಾಡಿದ್ವಿ. ನಾವು ಕೋರ್ಟಿಗೆ ಹೋಗಲ್ಲ, ಏನೇ ಕಷ್ಟಪಟ್ಟರು ಇಲ್ಲೇ ಹೋರಾಟ ಮಾಡ್ತೀವಿ, ಇಲ್ಲೇ ನಾವು ನಿಮ್ಮ ಜೊತೆ ಕೂತ್ಕೊಂತೀವಿ, ನಿಮ್ಮ ಹತ್ರನೇ ಇರ್ತೀವಿ, ನಿಮ್ಮ ಹತ್ರನೇ ಫೈಟ್ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ಅಷ್ಟೇ. ಅಂದರೆ ಈ ಥರ ಯಾರು ಅಲ್ಲ, ನೆನೆ ಯಾರು ಕೇಳಿದ್ದಾರೆ, ಅದು ನಮಗೂ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ನೆನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಥರನೇ ಹೇಳಿದ್ರಲ್ಲ, ಸೊ ಅದನ್ನೇ ಹೇಳಿದ್ದು. ಅದನ್ನು ಆ ಥರ ಹೇಳ್ಬೇಡ್ರಿ ನೀವು. ನಾವು ಯಾವುದೇ ಥರದ್ದು ಮಾಡಿಲ್ಲ. ನಾವು ಮಾಧ್ಯಮ ಮಿತ್ರಗಳ ಹತ್ರ ಕೇಳ್ಕೊಂಡಿರೋದೇನೆ ಪೇಮೆಂಟ್ ಕೊಡಿಸಿ ದೀಪಾವಳಿಗೆ ಅಂತ ಕೇಳ್ಕೊಂಡಿದ್ವಿ. ಅಷ್ಟು ಬಿಟ್ಬಿಟ್ರೆ ನಾವು ಯಾವುದು ಆರೋಪ ಮಾಡಿಲ್ಲ ಅಂತ ಹೇಳಿ ಅವರು ಕನ್ಫರ್ಮ್ ಮಾಡಿದ್ವಿ. 80% ಅಂದರೂ ಅದು ನಿಮ್ಮದು ರಾಜಕೀಯ ಪ್ರೇರಿತ, ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ವಿ. ಸರ್ ಕಮಿಷನ್ ಇಲ್ಲ ಅಂತ ನಾವು ಹೇಳೋದಿಲ್ಲ, ಇರುತ್ತೆ. ಬಟ್ ನಾವು ಹೇಳಿದ್ವಲ್ಲ, ನಾವು ಬಂದಿರೋದು ಪೇಮೆಂಟ್ ಕೇಳೋಕ್ಕೆ. ತಾವು ದಯಮಾಡಿ ಇದಕ್ಕೆ ಪೇಮೆಂಟ್ ರಿಲೀಸ್ ಮಾಡ್ತೀನಿ ಅಂದರು. ಅಂದರೆ 10% ನಮ್ಮ BBMPನಲ್ಲಿ 10% ಇಟ್ಕೊಂಡಿದ್ರು, ಅದನ್ನು ಕೊಡ್ತೀನಿ, ನಾಳೆ ಸೋಮವಾರನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮದು 4 ನಿಗಮಗಳಿಗೆ ಇತ್ತಲ್ಲ, ಅದನ್ನು 50 ಲಕ್ಷದವರೆಗೂ ಎಲ್ಲರದ್ದು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ 33 ಸಾವಿರ ಕೋಟಿ ಕೊಡಲಿಲ್ಲ ಅಂದರೆ ನಾವು ಇನ್ನೊಮ್ಮೆ ನಿಮಗೆ ಕನ್ಫರ್ಮ್ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ಮಂದಟ್ಟು ಮಾಡಿ ಬಂದಿದ್ದೀವಿ ನಾವು.